ಮಿಸ್ಸಿಂಗ್ ನಂಬರ್ಸ್ ಗಳ ಮೇಲೆ ಸಾಕಷ್ಟು ಬಾರಿ ಏನಾಗ್ತಿರ್ತಪ್ಪ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಿರ್ತಾನೆ. ಹಾಗಾದ್ರೆ ಈ ತರ ಪ್ರಶ್ನೆ ಬಂದಿದೆ ಇಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನಾವು ಕಂಡು ಹಿಡಿಬೇಕಾಗ್ತದೆ. ಹಾಗಾದ್ರೆ ಪ್ರಶ್ನೆ ಏನಿದೆಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ 18 13 ಇಲ್ಲಿ 125 ಆಗಿದೆ. 24 15 ಇಲ್ಲಿ ಮಿಸ್ ಆದಂತ ನಂಬರ್ನ ನಾವು ಕಂಡು ಹಿಡಿಬೇಕಾಗ್ತದೆ. 23 17 ಇಲ್ಲಿ 216 ಐತಿ. ಹಾಗಾದ್ರೆ ಆಪ್ಷನ್ಸ್ ಗಳು ಈ ತರ ಇದಾವೆ: 929 64 729 343. ಈ ಆಪ್ಷನ್ಸ್ ಗಳು ನೋಡಿದ ತಕ್ಷಣನೇ ನಿಮ್ ವಿಚಾರಗಳು ಎಲ್ಲಿಗೆ ಹೋಗ್ಬೇಕು, ಅಥವಾ ಇಲ್ಲಿ ಇರುವಂತಹ ಸಂಖ್ಯೆಗಳನ್ನು ನೋಡಿದ ತಕ್ಷಣ ನಿಮ್ ವಿಚಾರ ಎಲ್ಲಿಗೆ ಹೋಗ್ಬೇಕಪ್ಪ ಅಂದಾಗ ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಏನಾದ್ರೂ ಸಂಖ್ಯೆಗಳು ರಿಲೇಷನ್ಸ್ ಐತೆ ಅಂತ ನೋಡ್ಕೋಬೇಕು. ಫಾಸ್ಟ್ ಆಗಿ ಎಲ್ಲರಿಗೂ ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಏನಾದ್ರೂ ಗೊತ್ತಿದ್ದಪ್ಪ ಅಂದಾಗ ಅವ್ರ ಆನ್ಸರ್ನ ಈಸಿ ಹಾಕ್ತಾರೆ. ಸರಿ, 929 ಅಂತೂ ಆನ್ಸರ್ ಆಗಲ್ಲ, ತೆಗೆದೋಗ್ತೇವೆ. ಯಾಕೆ ತೆಗೆದೋಗೋದಪ್ಪ ಅಂತಂದಾಗ ಇವೆಲ್ಲವೂ ಘನ ಸಂಖ್ಯೆಗಳಿದಾವೆ. ಹಾಗಾದ್ರೆ 929 ಘನ ಸಂಖ್ಯೆ ಅಲ್ಲ, ಹೀಗಾಗಿ ಒಂದೇ ಆಪ್ಷನ್ಸ್ ನ ಕ್ಯಾನ್ಸಲ್ ಆಯ್ತು. ಇನ್ನ 64 ಘನ ಸಂಖ್ಯೆ ಐತಿ, 723 ಘನ ಸಂಖ್ಯೆ ಐತಿ, 343. ಇದ್ರ ಒಳಗಡೆ ಒಂದು ಆನ್ಸರ್ ಅಂತೂ ಐತಿ. ಯಾವ ತರ ಆಗಿರ್ಬೋದು ಅಂತ ನೋಡಿದಾಗ ಇಲ್ಲಿ 18 ಐತಿ, ಇಲ್ಲಿ 13 ಐತಿ. 18ರಾಗ ಈ 13 ಮೈನಸ್ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದಾಗ 5 ಬರ್ತದ. 5ರ ಘನನೇ 125 ಮ್ಯಾಚ್ ಆಯ್ತು. ಇನ್ನ 24ರಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೈನಸ್ ಮಾಡಿದ್ರೆ ಅಂದ್ರೆ ಇಲ್ಲಿ ಮೈನಸ್ ಮಾಡಿ 24ರಾಗ 15 ಮೈನಸ್ ಮಾಡಿದ್ರ ಎಷ್ಟು ಬರ್ತದಪ್ಪ ಅಂತ 9 ಬರ್ತದ. 9ರ ಘನ ಎಷ್ಟು ಅನ್ನೋದೇ ಇಲ್ಲಿ ಆನ್ಸರ್ ಆಗಿರ್ತದೆ. 9ರ ಘನನೇ 729. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಬೇಕಾದ್ರೆ 23 17 ಕಳೆರಿ ಎಷ್ಟು ಬರ್ತದ? 6 ಬರ್ತದ. 6ರ ಘನನೇ 216 ಇಲ್ಲಿ ಮ್ಯಾಚ್ ಆಗ್ತದೆ. ಹೌದಾ? ಇಲ್ಲಿ 64 ಅಂತೂ ಬರಲ್ಲ, ಇದು 7ರ ಘನ, ಇದು 4ರ ಘನ. ಈಗ ರೈಟ್ ಆನ್ಸರ್ ಏನಪ್ಪ ಅಂದ್ರೆ 729 9ರ ಘನ. ಈ ತರಹ ಪ್ರಶ್ನೆಗಳು ಸುಲಭವಾಗಿ ಒಂದು ನಿಮ್ಗೆ ಹೆಂಟ್ ಗೊತ್ತಿದ್ರೆ ಸಾಕು, ಈ ತರ ಕ್ವಶನ್ಸ್ ಸುಲಭವಾಗಿ ಒಂದು ಮಾರ್ಕ್ಸ್ ತೆಗೆದುಕೊಂಡ್ಬರ್ಬೋದು. ನಮ್ಮ ಫಸ್ಟ್ ಟೈಮ್ ನಮ್ಮ ಪೇಜಸ್ಗಳು ನೋಡ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಂಡು ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬಿಡಿಸಿ ಹಾಕಿರ್ತಾರೆ. ಎಲ್ಲವೂ ಹೆಲ್ಪ್ ಆಗ್ತಿರ್ತವೆ. ಧನ್ಯವಾದಗಳು.